ಹಾಯ್, ಎಲ್ರಿಗೂ ನಮಸ್ಕಾರಗಳು. ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸೂಪರಾಗಿರೋ ಒಂದು ಉದ್ದಿನ ವಡೆ ಮಾಡಿದ್ದೇನೆ ನೋಡಿ. ಎಣ್ಣೆ ಕುಡಿದಿಲ್ಲ, ಎಷ್ಟು ಗರಿಗರಿಯಾಗಿ ಬಂದಿದೆ. ಇದು ನಿಮಗೆ ನಾನು ಸುಲಭವಾಗಿ ಹೇಗೆ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಹಾಗೇ ಮಾಡಬೇಕು ನೀವು. ಇನ್ನೂ ಸ್ವಲ್ಪ ಕೆಂಪಗಾಗಲಿ ನೋಡಿ. ಈಗ ಫುಲ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ನಾನು. ವಡೆ ಹಾಕುವಾಗ ಮಾತ್ರ ಚಿಕ್ಕ ಫ್ಲೇಮಲ್ಲಿ ಇಟ್ಟು, ವಡೆ ಬೇಯುವಾಗ ಫುಲ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದೊಂದು ಕಂದು ಬಣ್ಣಕ್ಕೆ ಬರುವಾಗ ಇದನ್ನು ತೆಗೆದು ಆಮೇಲೆ ತಣಿದ ಮೇಲೆ ತಿನ್ಬೋದು. ಚಟ್ನಿ ಜೊತೆ, ಚಿಕನ್ ಸಾರು ಜೊತೆ, ಮೀನು ಸಾರು ಜೊತೆ, ಹಾಗೂ ಬೇರೆ ನಿಮಗೆ ಏನೇನು ಇಷ್ಟ ಇದೆ ಆ ಸಾರು ಜೊತೆ ಎಲ್ಲ ತಿನ್ಬೋದು. ಚಟ್ನಿ ಜೊತೆ ಸೂಪರಾಗಿರುತ್ತೆ ಅಲ್ವ ನೋಡಿ. ಎಷ್ಟು ಸೊಗಸಾಗಿ ಬಂದಿದೆ ಹೇಳಿ. ಅದು ಮಾಡುವ ರೀತಿಯಲ್ಲಿ ಮಾಡಿದರೆ ತುಂಬ ಚಂದವಾಗಿ ಬರ್ತದೆ ನೋಡಿ. ಹೋಟೆಲ್ ವಡೆಗಿಂತಲೂ ಕೂಡ ಆರೋಗ್ಯಕರವಾದ್ದು, ಅದಕ್ಕಿಂತಲೂ ಕೂಡ ಟೇಸ್ಟಿಯಾಗಿರುವಂಥದ್ದು. ಇನ್ನು ಸ್ವಲ್ಪ ಒಂದು 5 ನಿಮಿಷ ಹೀಗೆ ಬೇಯಲಿ. ಹೀಗೆ ಇಲ್ಲಿ ನಾನು ತಗೊಂಡದ್ದು ಫುಲ್ಲು ಉದ್ದು, ಅಂದರೆ ಇಡೀ ಉದ್ದು ತಗೊಂಡದ್ದು ನೋಡಿ. ಈ ಥರ ಉದ್ದು ತಗೊಂಡಿದ್ದೇನೆ. ಒಂದೇ ಒಂದು ಗ್ಲಾಸ್ ತಗೊಂಡಿದ್ದೇನೆ. ಈಗ 3 ಸಲ ಸರಿಯಾಗಿ ತೊಳಿಬೇಕು. ನಾವು ನೆನೆ ಹಾಕೋ ಮೊದಲು ತೊಳೆದು ನೆನೆ ಹಾಕಿದರೆ ಉತ್ತಮ. ಈಗ 3 ಸಲ ತೊಳೆದಿದ್ದೇನೆ. ಈಗ ನೀರು ಹಾಕಿ ಒಂದು 7ರಿಂದ 8 ಗಂಟೆ ಹೀಗೆ ಬಿಡುವ ನಾವು. ಅಷ್ಟೊತ್ತಿದು ನೆನೆ ಹಾಕಿರಬೇಕು. ಈಗ 8 ಗಂಟೆ ಆಯಿತು ನೋಡಿ ನೆನೆ ಹಾಕಿಬಿಟ್ಟು. ಚೆನ್ನಾಗಿ ತೊಳೆದು ನೆನೆ ಹಾಕಿದ್ದಕ್ಕೆ ಇವಾಗ ಒಂದೇ ಒಂದು ಸಲ ತೊಳೆದು ಇದನ್ನು ಒಂದು 10 ನಿಮಿಷ ಹಾಗೆ ಸೋಸ್ಲಿಕ್ಕೆ ಇಡಬೇಕು. ಒಂದು ಸಲ ತೊಳೆದು ಮತ್ತೆ ಸೋಸ್ಲಿಕ್ಕೆ ಇಟ್ಟರೆ ಸಾಕು. ಈ ರೀತಿ ಪಾತ್ರೆಯಲ್ಲಿ ಈ ಥರ ಸೋಸ್ಲಿಕ್ಕೆ ಇಡಿ. ಒಂದು 10 ನಿಮಿಷ ಆಗುವಾಗ ಈ ನೀರೆಲ್ಲ ಹೋಗುತ್ತೆ. ಖಾಲಿ ಉದ್ದಿನ ಬೇಳೆ ಮಾತ್ರ ಬಾಕಿ ಇರುತ್ತೆ ನೋಡಿ. ಉದ್ದಿನ ಕಾಳು ಇದು. ನಾನು ಈ ಸಲ ಬೇಳೆ ತಗೊಂಡಿಲ್ಲ, ಕಾಳು ತಗೊಂಡದ್ದು. ಈಗ 10 ನಿಮಿಷ ಹೀಗೆ ಇರಲಿ. ಇದರ ನೀರೆಲ್ಲ ಬತ್ತಿ ಹೋಗಿದೆ. ಈಗ ಸಣ್ಣ ಜಾರಲ್ಲಿ ಇದನ್ನು ರುಬ್ಬಬೇಕು ಅಥವಾ ಕಡಿಬೇಕು. ಯಾಕಂದರೆ ದೊಡ್ಡ ಜಾರಲ್ಲಿ ಅದಷ್ಟು ನುಣ್ಣಗಾಗೋದಿಲ್ಲ. ಸಣ್ಣ ಜಾರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ, ಒಂದೊಂದು ಹಿಡಿ ಇಷ್ಟಿಷ್ಟು ಹಾಕಿ, ಒಂದು 2 ಹಿಡಿ ಹಾಕ್ಬೋದು. ಹಾಕಿ ಅದನ್ನೀಗ ನೈಸಾಗಿ ಕಡಿದು ತೆಗಿಬೇಕು. ಕಡಿಯುವಾಗ ಇದರಲ್ಲಿ ನೀರು ಇರಬಾರ್ದು. ಇದನ್ನು ಅದೇ ಸರಿಯಾಗಿ ನೋಡಬೇಕಾಗಿರೋದೇ, ನೀರು ನಾವು ಸೇರಿಸುವಾಗಿಲ್ಲ. ಸಣ್ಣ ಜಾರ್ ಅಂದರೆ ಈ 3ನೇ ಜಾರ್ ಬರ್ತದಲ್ವ, ಈ ಜಾರಲ್ಲೇ ಹಾಕ್ಬೋದು ನೋಡಿ. ಈಗ ಇದನ್ನು ಕಡೆದು ತನ್ನಿ. ನೋಡಿ, ಕಡೆದಾಗ ಹೀಗೆ ಬರಬೇಕು ನೋಡಿ. ನೋಡಿ ಹೀಗೆ ಬರಬೇಕು. ಈಗ ಒಂದು 2-3 ಸಲ ನೀವು ಎಷ್ಟು ಗ್ಲಾಸ್ ಹಾಕಿರ್ತೀರ ಅದಕ್ಕೆ ಅನುಕೂಲವಾಗಿ ನೀವು 1 ಬಾರಿಯೋ 2 ಬಾರಿಯೋ 3 ಬಾರಿಯೋ ಕಡೆದು ತಗೊಳ್ಳಿ ನೋಡಿ. ಚಿಕ್ಕ ಜಾರ್ ಅಂದಾಗ ನಮಗೆ ಟೆನ್ಷನ್ ಇರೋದಿಲ್ಲ. ಇದು ಗಟ್ಟಿ ಆದರೆ ಇದು ವಡೆ ಇದೆ ಅಲ್ವಾ, ಎಣ್ಣೆಯನ್ನು ಅಷ್ಟೊಂದು ಎಳ್ಕೊಳ್ಳೋದಿಲ್ಲ. ಕಮ್ಮಿ ಎಣ್ಣೆ ಸಾಕಾಗ್ತದೆ. 2ನೇ ಸಲ ಕಡ್ದೆ ನೋಡಿ. ಯಾಕೆ ನಾನು ಇದಕ್ಕೆ ಈರುಳ್ಳಿ ಎಲ್ಲ ಹಾಕ್ಲಿಕ್ಕೆ ಹೋಗೋದಿಲ್ಲ. ನಾನು ಶುಂಠಿ, ಕರಿಬೇವು, ಹಸಿಮೆಣಸು ಇಷ್ಟೇ ಹಾಕೋದು. ಕೆಲವರು ಈರುಳ್ಳಿ ಹಾಕೋರಿದ್ದಾರೆ, ಕೊಬ್ಬರಿ ತುರಿ ಅಥವಾ ತೆಂಗಿನಕಾಯಿ ಪೀಸ್ ಮಾಡಿ ಹಾಕೋರಿದ್ದಾರೆ. ನನಗೆ ಸಿಂಪಲಾದ ವಡೆ ಬಹಳ ಇಷ್ಟ. ನಮ್ಮ ಊರ ಕಡೆ ಎಲ್ಲ ಹೀಗೆ ಮಾಡೋದು, ಸಿಂಪಲಾಗಿ ಮಾಡೋದು. ಅಂದರೆ ಕರಿಬೇವು, ಶುಂಠಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸಲ ಕಡ್ದಾಯಿತು. ಸ್ವಲ್ಪ ಸ್ವಲ್ಪ ಹಾಕಿ ನೀರು ಹಾಕದೆ ಕಡ್ದದ್ದು. ಇದನ್ನು ಒಂದು 5 ನಿಮಿಷ ಹಾಗೇ ಎತ್ತಿಡಬೇಕು. ಈಗ ಹಸಿಮೆಣಸು ಹಾಕ್ತಾಯಿದ್ದೇನೆ. ಈ ಕರಿಬೇವು ಸೊಪ್ಪನ್ನು ನಾನು ಪೂರ್ತಿಯಾಗಿ ಕಟ್ ಮಾಡಿದ್ದೇನೆ ನೋಡಿ, ಚಿಕ್ಕ ಚಿಕ್ಕದಾಗಿ. ಹಾಗೆ ಶುಂಠಿ ಹಾಕಿದೆ. ಈಗ ಕೊತ್ತಂಬರಿ ಸೊಪ್ಪು, ಕೊನೆಯಲ್ಲಿ ಉಪ್ಪು ಹಾಕಿ ಒಂದು 5 ನಿಮಿಷ ಹಾಗೆ ಇಡೋಣ.
ಈಗ ಉಪ್ಪು ಹಾಕ್ಕೊಳ್ಳಿ. ಇದು ಉಪ್ಪು ಹಾಕಿದ ಮೇಲೆ ನೀವು ಇದನ್ನು ಮಿಕ್ಸ್ ಮಾಡುವಾಗ ಕೈಗೆ ಸ್ವಲ್ಪ ನೀರು ಇದು ಥರ ಸುಮ್ಮನೆ ಕೈಗೆ ಸ್ವಲ್ಪ ನೀರನ್ನು ಚಿಮ್ಮಿಸ್ಕೊಳ್ಳಿ. ಇಲ್ಲಾಂದರೆ ನೋಡಿ ಎಷ್ಟು ಚೆಂದಕ್ಕೆ ಬಂತು ನೋಡಿ. ನೀರು ಹಾಕಬಾರ್ದು ಅಷ್ಟೇ. ಮತ್ತು ಒಂದು 7ರಿಂದ 8 ಗಂಟೆ ಇದು ಚೆನ್ನಾಗಿ ನೆನಿಬೇಕು. ಆಗ ನಮ್ಮ ಉದ್ದಿನ ವಡೆ ಹೋಟ್ಲಿಗಿಂತ ಚೆನ್ನಾಗಿ ಬರ್ತದೆ ಗೊತ್ತಾ. ಯಾಕೆ ಎಲ್ಲವನ್ನು ಕೂಡ ಮಾಡ್ಬೋದು. ಈ ಪ್ರಪಂಚದಲ್ಲಿ ಗೊತ್ತಿಲ್ಲದು ಏನಿದೆ ಹೇಳಿ. ಇದನ್ನು ಮಾತ್ರ ಒಂದು 5 ನಿಮಿಷ ಆಗಿ ಇಡುವ ಆಯಿತಾ. ಉಪ್ಪೆಲ್ಲ ಸರಿಯಾಗಿ ಹಿಡ್ಕೊಳ್ಳಿ. ತೆಂಗಿನಕಾಯಿದು ಪೀಸೆಲ್ಲ ಕಟ್ ಮಾಡಿ ಹಾಕುವಾಗಿದ್ರೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ನಮಗೆ ಅವರವರ ಇಷ್ಟ, ಅದು ಬೇಕಂದರೆ ಹಾಕ್ಬೋದು. ಈಗ ಪಾತ್ರೆ ಒಳ್ಳೆ ಬಿಸಿ ಆದಮೇಲೆ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಒಳ್ಳೆ ಬಿಸಿಯಾಗಬೇಕು, ಪಾತ್ರೆ ಬಿಸಿಯಾಗಬೇಕು. ನಂತರದಲ್ಲಿ ಎಣ್ಣೆ ಕೂಡ ಚಂದವಾಗಿ ಬಿಸಿಯಾಗಬೇಕು. ಈಗ ಎಣ್ಣೆ ಬಿಸಿಯಾಗಿದೆ, ಒಂದೊಂದೇ ವಡೆಯನ್ನು ಹಾಕುವ. ಈಗ ನೋಡಿ ಬ್ರೌನ್ ಕಲರ್ ಬಂದಿದೆ, ಒಳ್ಳೆ ಬೆಂದಿದೆ ನಮ್ಮ ವಡೆ. ನೀವು ಹೋಟೆಲ್ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿ ನೋಡಿ. ನೋಡಿ ನಾನು ಎಣ್ಣೆ ಎಷ್ಟು ಹಾಕಿದ್ದೇನೆ ಅಷ್ಟು ಎಣ್ಣೆ ಕೂಡ ಇದರಲ್ಲಿದೆ. ಯಾವ ಎಣ್ಣೆಯನ್ನು ಕೂಡ ನಮ್ಮ ವಡೆ ಕುಡ್ದಿಲ್ಲ. ಅದಲ್ಲದೆ ಹೋಟ್ಲಲ್ಲೆಲ್ಲ ನೋಡಿ ನೀವು ವಡೆ ತಿನ್ನುವಾಗ ಹಿಂಡಿದರೆ ಅದೇ ರೀತಿಯಲ್ಲಿ ಎಣ್ಣೆ ವಾಪಸ್ ಬರುತ್ತೆ. ಇದು ಆ ಥರ ಬರೋದಿಲ್ಲ. ಈಗ ನಮ್ಮ ಬಿಸಿ ಬಿಸಿ ವಡೆ ರೆಡಿಯಾಗಿದೆ ನೋಡಿ. ಯಾರೂ ಹೇಳಲ್ಲ ಇದು ಎಣ್ಣೆ ಒಳಗಡೆ ಬೆಂದಿದ್ದು ಅಂತ. ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ಮನೆಯಲ್ಲಿ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿರುವಂಥ ವಡೆ ನೋಡಿ. ಹಾಗೆ ನನ್ನ ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಒಳ್ಳೆಯ ಅಡುಗೆಯೊಂದಿಗೆ ಬರ್ತೀನಿ ನಾನು.